ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಜಯಬೇರಿ. ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೀನಾಯ ಸೋಲು. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವು ಸಿಕ್ಕಿದೆ. 25 ವರ್ಷಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಹಾಸನ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ಗೆ ಆಘಾತವಾಗಿದೆ. ಇಡೀ ದೇಶದಲ್ಲೇ ಪೆನ್ಡ್ರೈವ್ ಪ್ರಕರಣ ಸಂಚಲನ ಮೂಡಿಸಿರುವಂಥದ್ದು. 1 ತಿಂಗಳು ಪ್ರಜ್ವಲ್ ರೇವಣ್ಣ ಅವರು ಕಣ್ಮರೆ ಆಗ್ಬಿಟ್ಟಿದ್ರು, ಕಾಣೆ ಆಗ್ಬಿಟ್ಟಿದ್ರು ವಿದೇಶದಲ್ಲೇ ಸುತ್ತಕೊಂಡು. ಅನಂತರದಲ್ಲಿ SIT ಮುಂದೆ ಹಾಜರಾಗ್ತಾರೆ. ವಿಚಾರಣೆಯಲ್ಲೂ ಕೂಡ ಸರಿಯಾಗಿ ಯಾವುದೇ ಒಂದು ಉತ್ತರವನ್ನ ಕೊಟ್ಟಿಲ್ಲ ಪ್ರಜ್ವಲ್ ರೇವಣ್ಣ ಅವರು. ಇದೀಗ ಮತ್ತೊಂದು ಆಘಾತ ಅಂತಾನೆ ಹೇಳ್ಬೋದು ಇದು. ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಗೆಲ್ತೀನಿ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು, ಆದರೆ ಹೀನಾಯವಾಗಿ ಸೋತಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸಿದ್ದಾರೆ. JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೀನಾಯವಾಗಿ ಸೋಲು ಕಂಡಿರುವಂಥದ್ದು. ಇತಿಹಾಸ ಸೃಷ್ಟಿಯಾಗಿದೆ. 25 ವರ್ಷಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಹಾಸನ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಗೆಲುವನ್ನ ಸಾಧಿಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ಗೆ ಇದು ಮತ್ತೊಂದು ಆಘಾತ ಅಂತಾನೆ ಹೇಳಬಹುದು. ಇಡೀ ದೇಶದಲ್ಲೇ ಪೆನ್ಡ್ರೈವ್ ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಒಂದು ಪ್ರಕರಣದಲ್ಲಿ ಅವರ ತಂದೆ ಕೂಡ ಜೈಲಿಗೆ ಹೋಗಿ ಬಂದ್ರು, ತಾಯಿ ಕೂಡ ಬಂಧನದ ಭೀತಿಯಲ್ಲಿದ್ದಾರೆ. ಇದೀಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ್ತೊಂದು ಆಘಾತ ಇದು ಅಂತಾನೆ ಹೇಳ್ಬೋದು. ಹೀನಾಯವಾಗಿ ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಸೋತಿದ್ದಾರೆ. ಹಾಸನದಲ್ಲಿ ಗೆಲ್ತೀನಿ ಅಂತ ಅಂದ್ಕೊಂಡಿದ್ರು, ಆದ್ರೆ ಹೀನಾಯವಾಗಿ ಸೋತಿರುವಂಥದ್ದು. ಒಂದು ರೀತಿಯಾಗಿ ಹಾಸನದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. 25 ವರ್ಷಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಹಾಸನ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವನ್ನ ಸಾಧಿಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ಗೆ ಇದು ಮತ್ತೊಂದು ಆಘಾತ ಅಂತಾನೆ ಹೇಳ್ಬೋದು. ಈಗಾಗಲೇ JDS ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ. JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೀನಾಯವಾಗಿ ಸೋತಿದ್ದಾರೆ. 25 ವರ್ಷಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಹಾಸನ ಸಿಕ್ಕಿದೆ.